ಅದಕ್ಕೆ ಅಕ್ರಮ ಸಕ್ರಮ ಅಂತ ಹೊರಟಿದ್ದೀರಿ. ನಿಮಗೇನು ಅವ್ರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಲ್ಲ, ದುಡ್ಡಿಲ್ವಲ್ಲ ಖಜಾನೆ ಒಳಗೆ, ಖಜಾನೆಯಲ್ಲಿ ದುಡ್ಡು ಬೇಕಲ್ಲ, ಅದಕ್ಕೆ ಕೆಲಸ ಮಾಡ್ಕೊಂಡು ಹೊರಟಿದ್ದೀರಿ. ಏನು ಬದನ್ ಏನು ಹೇಳಿ, ಯಾರು ಅಪ್ಪ ಅವ್ರಿಗೇನೋ ಬೇಕಿತ್ತೇನು ಬೇಕಾತ ಕೊಟ್ಕೊಂಡವ್ರು, ಅದಕ್ಕೇನು ಮಾಡೋಕ್ಕಿದೆ, ಎಲ್ಲ ವೈಯಕ್ತಿಕವಾಗಿ ಅನುಕೂಲ ಆಗಿರ್ಬೋದು. ಇದು ರಾಜ್ಯದ ಒಟ್ಟಾರೆ ನಾನು ಹೇಳೋದು, ಯಾರ್ದು ವೈಯಕ್ತಿಕವಾದ ಹೇಳಿಕೆ ಅಲ್ಲ ನಾನು ಇಲ್ಲಿ ಹೇಳೋದು. ಇಷ್ಟು ದಿವಸ ಇಲ್ಲದಿದ್ದು ಇವತ್ತು ಯಾತಕ್ಕೆ ತರಾತುರಿ, ಕೋರ್ಟಲ್ಲಿ ಕೇಸ್ ಇದೆ, ಕ್ಲಿಯರ್ ಇಲ್ಲ, ಯಾತಿಗೆ ತರಾತುರಿ ಮಾಡಕ್ಕೆ ಕೊಟ್ಟಿದ್ದೀರಿ. ನಾನೇ ನೋಡಿದ್ದೀನಿ ರಾಮನಗರದಲ್ಲೇ ಆ ಜನ ಬರ್ತಾ ಇದ್ದಿದ್ದು ನಮ್ಮ ಹತ್ರನೇ. ಏನು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡ್ಕೊಂಡು ಹೊರಟವರ? ಮತ್ತೆ ರಾಜ್ಯಕ್ಕೆ ಕೊಡದೆ ಮತ್ತೆ ಇಲ್ಲಿ ಸರ್ಕಾರ ನಡೀತಾ ಇದೆಯಾ? ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು? ನ್ಯಾಷನಲ್ ಹೈವೇಗೆ ಎಷ್ಟು ದುಡ್ಡು ಎಷ್ಟು ಕೊಟ್ಟಿದ್ದಾರೆ? ಅಗ್ರಿಕಲ್ಚರ್ಗೆ ಎಷ್ಟು ಕೊಟ್ಟಿದ್ದಾರೆ? ಅದು ಬೇರೆ ವಿಷಯ ಬ್ರದರ್. ಈ ಒಂದು ಸಿಸ್ಟಮ್ ಬಂದಿದ್ದು ನರೇಂದ್ರ ಮೋದಿಯವರ ಸರ್ಕಾರ ಬಂದಾಗ ಬಂದಿರೋದಲ್ಲ. ಇದು ಮೊದಲನೆಯ ಹಣಕಾಸು ಆಯೋಗವನ್ನು 1952 ನೆಹರು ಅವರು ಪ್ರಧಾನಮಂತ್ರಿಗಳಿದ್ದಾಗ ರಚನೆ ಮಾಡಿರತಕ್ಕಂಥ ಹಣಕಾಸು ಆಯೋಗ. ಇದು ರಾಷ್ಟ್ರಪತಿಗಳು ಅಂಕಿತ ಆಗ್ತಾರೆ 5 ವರ್ಷಕ್ಕೊಂದು ಬಾರಿ. ಅವರು ಯಾವ್ಯಾವ ರಾಜ್ಯಕ್ಕೆ ಯಾವ ರೀತಿ ಹಂಚಿಕೆ ಆಗಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ಈ ಹಣಕಾಸು ಆಯೋಗಗಳು ತೀರ್ಮಾನ ಮಾಡ್ತವೆ, ಗೈಡ್ಲೈನ್ಸ್ ಇಟ್ಟಿದ್ದಾರೆ. ನಿಮ್ಮ UPA ಸರ್ಕಾರನೇ ಇತ್ತಲ್ಲ, ಆಗಲೇ ಇದೆಲ್ಲ ಬದಲಾವಣೆ ಮಾಡ್ಕೋಬೋದಾಗಿತ್ತಲ್ಲ, ಯಾಕೆ ಮಾಡ್ಕೊಳ್ಳಿಲ್ಲ? ಇದು ಈ ನರೇಂದ್ರ ಮೋದಿ ಅವರು ಬಂದು ಮಾಡಿರೋದಲ್ಲ, ಇದು 52ರಿಂದ ಇದು ನಿರಂತರವಾಗಿ ನಡೀತಾ ಇದೆ. ಅದರಿಂದ ನಮಗೆ ಕಡಿಮೆ ಆಯಿತು, ಜಾಸ್ತಿ ಆಯಿತು, ಇಲ್ಲಿವರೆಗೆ ಯಾಕೆ ನಡೀತಿತ್ತು? ಮತ್ತೆ ನಾನು 20 ತಿಂಗಳು ನಡೆಸಿದ್ದೀನಿ, ನಾನು 14 ತಿಂಗಳು ನಡೆಸಿದ್ದೀನಿ. ನನ್ನ ಕಾಲದಲ್ಲೂ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡೋದು ನಿರ್ಧಾರ ಮಾಡಿದೆ. ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದ್ನ, ಸಾಲ ಮನ್ನಾ ಮಾಡಿದ್ದೀನಿ, ದುಡ್ಡು ಕೊಡಿ ಅಂತ ಹೇಳಿ. 2006 ಎಷ್ಟು ಹೈಸ್ಕೂಲುಗಳು, ಎಷ್ಟು ಕಾಲೇಜು, ಎಷ್ಟು ಸಬ್ಸ್ಟೇಷನ್ಗಳು, ರಸ್ತೆ ಕೆಲಸ ಮಾಡಲಿಕ್ಕೆ ಜಲ್ಲಿ ಸಿಗ್ತಾ ಇರಲಿಲ್ಲ. 2006 2007 ಆ ರೀತಿ ಅಭಿವೃದ್ಧಿ ಮಾಡಿದ್ದೀವಿ. ಪಾಪ ಈಗ ದೇವರು ಬಂದರೂ ಮಾಡೋಕ್ಕಾಗಲ್ವಂತ. ದೇವರಲ್ಲಿಂದ ಗೊತ್ತಾನೆ? ಜನ ಓಟ್ ಹಾಕೋದೇ ಯಾಕೆ ಹಾಕ್ತಾರೆ ನಮಗೆ? ಮುಖ್ಯಮಂತ್ರಿಗಳು ಕೂಡ ಈಗ ಅವರು ದೇವರೇ ಕಾಪಾಡಬೇಕು, ಲೋಕಾಯುಕ್ತದಲ್ವಾ ರಿಪೋರ್ಟು ಅಲ್ಲವೇ? ತನಿಖಾ ಸಂಸ್ಥೆ ಯಾವುದದು? ಲೋಕಾಯುಕ್ತ ಸಂಸ್ಥೆ. ರೆಕಾರ್ಡ್ಗಳೇನಿದೆ ಅವ್ರು ಇಷ್ಟ ಬಂದಾಗ ಬರೆಸ್ಕೊಂಡವ್ರೆ. ನೋಡಿ, ತಾರ್ಕಿಕ ಅಂತ್ಯ ಅನ್ನೋದು ಯಾವುದೋ 1-2 ಕೇಸಲ್ಲಿ ತಪ್ಪು ಮಾಡದೇ ಇರೋ ಅಮಾಯಕರುಗಳು ಬಲಿಯಾಯ್ತಾರೆ. ಲೂಟಿ ಹೊಡೆಯರು ಯಾರು ಬಲಿಯಾಗಲ್ಲ. ಇದು ಪರಿಸ್ಥಿತಿಗಳು. ನನಗದ್ರ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಏನಿದೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಹೋದರೆ ಅದೆಲ್ಲೋ ಒಂದು ಕಡೆ ತಪ್ಪಾಗುತ್ತೆ. ಏನು ಮಾಡೋದು? ಕಣ್ಣು ಕಟ್ತಂಗಿದೆ, ಕಣ್ಣು ಕಟ್ತಾಗಿದೆ. ಅಲ್ಲಿ ಏನೇನಾಗಿದೆ? ಅಯ್ಯೋ, ಇದು 40 ವರ್ಷದಿಂದ ನಡೀತಾ ಇದೆಯಲ್ಲ ಬ್ರದರ್, ಇವತ್ತು ನಡೀತಾ ಇರೋದಲ್ಲ. ಎಲ್ಲಾದರೂ ಕೇಳಿದ್ದೀರಾ? 5 ಜನ IAS JDLRಗಳು SIT ರಚನೆ,
ನಮ್ಮ ಬಿಡದಿ ಜಮೀನಿಗೆ 40 ವರ್ಷದಿಂದ ನಾನೆಲ್ಲೋ ಮೈಸೂರಿನ ಸಿನಿಮಾ ಹಂಚಿಕೆದಾರನಾದಾಗ ಕೊಂಡ್ಕೊಂಡ ಜಮೀನು. ಯಾವ ಥರ ನಡೆಸ್ತಾ ಇದ್ದಾರೆ? ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿ, ಕೋರ್ಟಿಂದ ನಾನು ಪತ್ರಿಕೆಯಲ್ಲಿ ಓದಿರೋದು, ಕೋರ್ಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಯಾವುದೋ ಸರ್ವೆ ನಂಬರ್ಗಳು ಹೇಳಿದ್ದಾರೆ, 14 ಎಕರೆನೂ ಒತ್ತುವರಿ ಆಗಿದೆ, ಅದನ್ನು ವಶಪಡಿಸ್ಕೋಬೇಕು ಅಂತ ಕೋರ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದೆ. ಸರ್ವೆ ನಂಬರ್ಗಳು ಕೊಟ್ಟರು, ಯಾವುದು ಅಂತ ಹೇಳಿ ಹಲವಾರು ರೀತಿ ತನಿಖೆಗಳು 10 ಬಾರಿ ಮಾಡಿ ಯಾವುದೇ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿದಂಥ ಸರ್ಕಾರ ಈಗ ಮೊನ್ನೆ ನನಗೆ ನೋಟಿಸ್ ಕೊಡಲ್ಲ, ನಾನು ಹೇಳದ ಮೇಲೆ ಕಳಿಸ್ತಾರೆ ತರಾತರಿಲಿ. ಮೂಲ ದಾಖಲೆ ಇಲ್ಲ ಅಂತ ಅಂದಮೇಲೆ ಮೂಲ ದಾಖಲೆದಾರರಿಗೆ ಯಾರು ಹೇಳಿದ್ರು ಕೊಡೋದಕ್ಕೆ? ಈಗೆಲ್ಲ ಹುಡುಕೊಂಬಂದ್ರೆ ಮೂಲ ದಾಖಲೆದಾರನ್ನ ಮೂಲ ದಾಖಲೆ ಇಲ್ಲದೆ ಇದ್ರೆ ಮೂಲ ದಾಖಲೆದಾರರಿಗೆ ಈಗ ಕೊಡ್ತಾರೆ ನೋಟಿಸ್. ಅವನು ಎಲ್ಲಿಂದ ಹುಡುಕೊಂಬಂದ್ರೆ ಈಗ ಮೂಲ ಅವ್ರ ಮೂಲ ದಾಖಲೆದಾರರು ಅಂತ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಇದಕ್ಕೆ 40 ವರ್ಷದ ನಡೀತಾನೇ ಇದೆ. ಇದರಿಂದ ನಾನು ಎದುರಿಸೋಕ್ಕಾಗತ್ತಾ? ಅಲ್ಲಿ ಅದೆಂಥದ್ದು ಕಟ್ಟೋರಲ್ಲ, ಎಂಥದ್ದು ಗ್ಲೋಬ ಎಲ್ಲ ಎಂಥದ್ದು ಗುಡ್ಡದ ಮೇಲೆ ಕಟ್ಟೋರಲ್ಲಪ್ಪ ಬೆಂಗಳೂರಲ್ಲಿ. ಆ್ಯಸ್ ಎ ಮಿನಿಸ್ಟರ್ 2001 ಒಂದು ಟ್ರಸ್ಟ್ ಮಾಡ್ಕೊಂಡು 8 ಎಕರೆ ಅಲಾಟ್ ಮಾಡಿಸ್ಕೊತಾರೆ, 21 ಎಕರೆ ಗೋಮಾಳ ಜಮೀನು. ಆಮೇಲೆ ದಾಖಲೆಗಳಿಲ್ಲ, ಮೂಲ ದಾಖಲೆ ಅಂತ ಹೇಳಿ ಬೇರೆ ಬೇರೆ ಬಡವರಲ್ಲಿ ಖಾಲಿ ಮಾಡಿ ಏನೇನು ನಡೆಸ್ಕೊಂಡ್ರು. ಒಂದು 100 ಇನ್ಸಿಡೆಂಟ್ ಕೊಡಬಲ್ಲ ಇವ್ರ ಕತೆಗಳೆಲ್ಲ ಕರ್ಮಕಾಂಡನ್ನ. ಯಾರು ಆಕ್ಷನ್ ತಗೊಳ್ಳೋರು? ಇದೇ ಸಿದ್ದರಾಮಯ್ಯನವ್ರದೇ. ಅದೆಂಥದ್ದು ಸಾಕಮ್ಮನೋ ಪಾಕಮ್ಮನೋ ಕತೆ ಇಲ್ವಾ? ಇಲ್ಕಲ್ಲಲ್ಲಿ ಎಲ್ಲ ಹರಿಶ್ಚಂದ್ರ ಮಕ್ಕಳು ಇವರೆಲ್ಲ, ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನು. ತಗೊಂಡು ಇಂಟರ್ನ್ಯಾಷನಲ್ ಸರ್ವೇರ್ ಕರ್ಕೊಂಬನ್ನಿ. ಮಾಡಿದ್ದು ಏನೇನಾಗಿದೆ ಹಿಡ್ಕೊಂಡಿದ್ದೀನಿ.